ಚಿಂತನೆಗಳನ್ನು ನಿಯಂತ್ರಿಸಿ ಜೀವನವನ್ನು ಮ್ಯಾನಿಫೆಸ್ಟ್ ಮಾಡುವುದು. ನಿಮ್ಮ ಮನಸ್ಸು ಯಾವಾಗಲೂ ನಿಲ್ಲದೆ ಓಡುತ್ತಿದೆಯಾ? ಮೋಡದ ಜೊತೆ ಮಳೆ. ಒಂದು ಚಿಂತನೆ ಮುಗಿಯುವಷ್ಟರಲ್ಲಿ ಇನ್ನೊಂದು ಆರಂಭವಾಗುತ್ತಿದೆಯಾ? ನಿನ್ನೆ ಯೋಚಿಸಿದ ಅದೇ ಭಯ ಇಂದು ನಿಮ್ಮ ಮನಸ್ಸಿನಲ್ಲಿ ತಿರುಗುತ್ತಿದೆಯಾ? ಬಹಳ ಜನರು ನನಗೆ ಕೇಳುತ್ತಾರೆ, ನಾನು ಒಳ್ಳೆಯದನ್ನು ಯೋಚಿಸಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ನನ್ನ ಮನಸ್ಸು ನಕಾರಾತ್ಮಕ ಚಿಂತನೆಗಳಿಂದ ತುಂಬಿದೆ. ನಾನು ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಆದರೆ ಮನಸ್ಸೇ ಶಾಂತವಾಗುತ್ತಿಲ್ಲ. ಇಂದು ನಾನು ನಿಮಗೆ ಒಂದು ಅತ್ಯಂತ ಸರಳ ಆದರೆ ಜೀವನವನ್ನು ಬದಲಾಯಿಸುವ ಸತ್ಯ ಹೇಳಲು ಬಂದಿದ್ದೇನೆ. ನಿಮ್ಮ ಮನಸ್ಸು ಶಾಂತವಾದಾಗ ಮಾತ್ರ ನಿಮ್ಮ ಜೀವನ ಬದಲಾಗಲು ಪ್ರಾರಂಭಿಸುತ್ತದೆ. ಇಂದು ನಾವು ಮಾತನಾಡೋದು ಥಾಟ್ಸ್ ಕಂಟ್ರೋಲ್, ಡಿಜಿಟಲ್ ಡಿಟಾಕ್ಸ್, ಮೆಡಿಟೇಷನ್ ಪವರ್, ಲಾ ಆಫ್ ಅಟ್ರಾಕ್ಷನ್, ಪಾಸಿಟಿವ್ ಮ್ಯಾನಿಫೆಸ್ಟೇಷನ್, ಇನ್ನರ್ ಪೀಸ್. ಮತ್ತು ಈ ವಿಡಿಯೋ ಕೊನೆಗೆ ನಿಮ್ಮ ಮನಸ್ಸು ತುಂಬಾ ಹಗುರವಾಗಿರುವಂತೆ ಅನುಭವವಾಗುತ್ತದೆ. ಯಾಕೆ ಮನಸ್ಸು ನಿಲ್ಲುತ್ತಿಲ್ಲ? ಮೊದಲು ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಮನಸ್ಸು ತಪ್ಪಾಗಿಲ್ಲ, ಆದರೆ ಇಂದಿನ ಜಗತ್ತು ನಿಮ್ಮ ಮನಸ್ಸನ್ನು ನಿರಂತರವಾಗಿ ಓವರ್ಲೋಡ್ ಮಾಡುತ್ತಿದೆ. ಬೆಳಿಗ್ಗೆ ಎದ್ದ ತಕ್ಷಣ ನೋಟಿಫಿಕೇಶನ್ಸ್, ಇನ್ಸ್ಟಾಗ್ರಾಮ್ ರೀಲ್ಸ್, ವಾಟ್ಸ್ಆಪ್ ಮೆಸೇಜಸ್, ನ್ಯೂಸ್, ಎಂಡ್ಲೆಸ್ ಸ್ಕ್ರೋಲಿಂಗ್. ನಿಮ್ಮ ಬ್ರೈನ್ಗೆ ಒಂದು ಕ್ಷಣವೂ ಶಾಂತಿ ಸಿಗುತ್ತಿಲ್ಲ. ಒಮ್ಮೆ ಯೋಚಿಸಿ, ನಮ್ಮ ಹಳೆಯ ಪೀಳಿಗೆ ಪ್ರಕೃತಿಯ ಜೊತೆ ಬದುಕುತ್ತಿತ್ತು, ಹೆಚ್ಚು ಮೌನ ಅನುಭವಿಸುತ್ತಿತ್ತು, ಕಡಿಮೆ ಮಾಹಿತಿ ತೆಗೆದುಕೊಳ್ಳುತ್ತಿತ್ತು. ಆದರೆ ಇಂದು ನಾವು ನಿರಂತರ ಮಾಹಿತಿ ಒಳಗೆ ಹಾಕುತ್ತಾ ಇದ್ದೇವೆ. ಹೀಗಿದ್ದಾಗ ಓವರ್ಥಿಂಕಿಂಗ್, ಆಂಗ್ಸೈಟಿ, ಫಿಯರ್, ಕನ್ಫ್ಯೂಷನ್ ಇವು ಹೆಚ್ಚಾಗುವುದು ಸಹಜವೇ. ನೀವು ನಿಮ್ಮ ಮನಸ್ಸಿಗೆ ಯಾವ ಇನ್ಪುಟ್ ಕೊಡುತ್ತೀರೋ ಅದೇ ನಿಮ್ಮ ಜೀವನದ ಔಟ್ಪುಟ್ ಆಗುತ್ತದೆ. ಡಿಜಿಟಲ್ ಡಿಟಾಕ್ಸ್ ಪವರ್ ಇಂದು ನಿಮ್ಮ ಜೀವನವನ್ನು ಬದಲಾಯಿಸುವ ಮೊದಲ ಹೆಜ್ಜೆ. ಡಿಜಿಟಲ್ ಡಿಟಾಕ್ಸ್, ಇದರ ಅರ್ಥ ಮೊಬೈಲ್ ಎಸೆದು ಬಿಡಿ ಅನ್ನೋದಲ್ಲ. ಅದರ ಅರ್ಥ ನೀವು ಯಾವಾಗ, ಎಷ್ಟು ಸಮಯ, ಏನು ಕನ್ಸ್ಯೂಮ್ ಮಾಡುತ್ತಿದ್ದೀರಿ ಇವುಗಳನ್ನು ಕಾನ್ಷಿಯಸ್ ಆಗಿ ಆಯ್ಕೆ ಮಾಡುವುದು. ಉದಾಹರಣೆಗೆ, ಊಟ ಮಾಡುವಾಗ ಫೋನ್ ಬೇಡ, ಮಲಗುವ ಮುಂಚೆ ಸ್ಕ್ರೋಲಿಂಗ್ ಬೇಡ, ಬೆಳಿಗ್ಗೆ ಎದ್ದ ತಕ್ಷಣ ಸೋಷಲ್ ಮೀಡಿಯಾ ಬೇಡ. ನೀವು ಗಮನಿಸುತ್ತೀರಾ, ನಿಮ್ಮ ಮನಸ್ಸು ನಿಧಾನವಾಗಿ ಶಾಂತವಾಗಲು ಆರಂಭಿಸುತ್ತದೆ. ಯಾಕೆಂದರೆ ನಿಮ್ಮ ಬ್ರೈನ್ಗೆ ಫೈನಲಿ ಬ್ರೀದಿಂಗ್ ಸ್ಪೇಸ್ ಸಿಗುತ್ತದೆ. ನೇಚರ್ ಹೀಲಿಂಗ್ ಎನರ್ಜಿ, ಪ್ರಕೃತಿ ನಿಮ್ಮ ಮನಸ್ಸನ್ನು ಗುಣಪಡಿಸುವ ಶಕ್ತಿಯಾಗಿದೆ. ಒಮ್ಮೆ ಸಮುದ್ರದ ಬಳಿ ಕುಳಿತು ನೋಡಿ, ಸೂರ್ಯೋದಯ ನೋಡಿ, ಮರಗಳ ನಡುವೆ ನಡೆದು ನೋಡಿ, ನಿಮ್ಮ ಮನಸ್ಸು ಸ್ವತಃ ಶಾಂತವಾಗುತ್ತದೆ. ಪ್ರಕೃತಿ ನಿಮ್ಮ ಎನರ್ಜಿ ರಿಸೆಟ್ ಮಾಡುತ್ತದೆ. ಆದರೆ ಇಂದು ಜನರು ಸನ್ಸೆಟ್ ನೋಡಲು ಹೋಗಿ ಸನ್ಸೆಟ್ ಅನುಭವಿಸುವುದಕ್ಕಿಂತ ಫೋಟೋ ತೆಗೆದುಕೊಳ್ಳುವುದರಲ್ಲಿ ಬ್ಯುಸಿ ಆಗಿದ್ದಾರೆ. ಒಂದು ಫೋಟೋ ತೆಗೆದುಕೊಳ್ಳಿ, ಆದರೆ ನಿಮ್ಮ ಕಣ್ಣುಗಳಲ್ಲೂ ಆ ಕ್ಷಣವನ್ನು ಕ್ಯಾಪ್ಚರ್ ಮಾಡಿ. ಅದೇ ಮೈಂಡ್ಫುಲ್ನೆಸ್. ಸೈಲೆನ್ಸ್ ಇಸ್ ಪವರ್. ಈಗ ಮುಂದಿನ ಪವರ್ಫುಲ್ ಸ್ಟೆಪ್, ಮೌನ. ಪ್ರತಿದಿನ 10-15 ನಿಮಿಷ ಮಾತಾಡಬೇಡಿ. ಟಿವಿ ಬೇಡ, ಫೋನ್ ಬೇಡ, ಮ್ಯೂಸಿಕ್ ಕೂಡ ಬೇಡ. ಕೇವಲ ನಿಮ್ಮ ಜೊತೆ ನೀವು ಇರಿ. ಮೊದಲಿಗೆ ಅಸಹಜ ಅನಿಸುತ್ತದೆ, ಯಾಕೆಂದರೆ ನಾವು ನಾಯ್ಸ್ಗೆ ಅಡಿಕ್ಟೆಡ್ ಆಗಿದ್ದೇವೆ. ಆದರೆ ನಿಧಾನವಾಗಿ ನೀವು ನಿಮ್ಮ ಥಾಟ್ಸ್ ಅನ್ನು ಅಬ್ಸರ್ವ್ ಮಾಡಲು ಆರಂಭಿಸುತ್ತೀರಿ ಮತ್ತು ಅವೇರ್ನೆಸ್ ಅಲ್ಲಿಂದ ಆರಂಭವಾಗುತ್ತದೆ. ಮೆಡಿಟೇಷನ್ ಚೇಂಜಸ್ ಎವ್ರಿಥಿಂಗ್. ಈಗ ಅತ್ಯಂತ ಪವರ್ಫುಲ್ ಪ್ರಾಕ್ಟಿಸ್ ಮೆಡಿಟೇಷನ್. ಮೆಡಿಟೇಷನ್ ಅಂದರೆ ಥಾಟ್ಸ್ ಅನ್ನು ಫೋರ್ಸ್ ಮಾಡಿ ಸ್ಟಾಪ್ ಮಾಡುವುದು ಅಲ್ಲ. ಮೆಡಿಟೇಷನ್ ಅಂದರೆ ಥಾಟ್ಸ್ ಜೊತೆ ಫೈಟ್ ಮಾಡದೆ ಅವನ್ನು ಅಬ್ಸರ್ವ್ ಮಾಡುವುದು. ಒಂದು ಡೀಪ್ ಬ್ರೆತ್ ತೆಗೆದುಕೊಳ್ಳಿ, ಮತ್ತೆ ನಿಧಾನವಾಗಿ ಬಿಡಿ. ನಿಮ್ಮ ಮನಸ್ಸಿನ ಮೇಲೆ ಒಂದು ಆಕಾಶ ಇದೆ ಎಂದು ಇಮ್ಯಾಜಿನ್ ಮಾಡಿ. ಥಾಟ್ಸ್ ಅಂದ್ರೆ ಕ್ಲೌಡ್ಸ್, ಅವು ಬರುತ್ತವೆ, ಹೋಗುತ್ತವೆ, ಆದರೆ ನೀವು ಕ್ಲೌಡ್ಸ್ ಅಲ್ಲ, ನೀವು ಆಕಾಶ. ಮೆಡಿಟೇಷನ್ ನಿಮಗೆ ಎಮೋಷನಲ್ ಬ್ಯಾಲೆನ್ಸ್, ಮೆಂಟಲ್ ಕ್ಲಾರಿಟಿ, ಪೀಸ್, ಪಾಸಿಟಿವ್ ವೈಬ್ರೇಷನ್, ಮ್ಯಾನಿಫೆಸ್ಟೇಷನ್ ಪವರ್ ಇವೆಲ್ಲವನ್ನು ಕೊಡುತ್ತದೆ. ನಿಮ್ಮ ಎನರ್ಜಿ ಕಾಮ್ ಆದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ಫುಲ್ ಆಗುತ್ತದೆ. ಲಾ ಆಫ್ ಅಟ್ರಾಕ್ಷನ್ ಟ್ರೂತ್. ಬಹಳ ಜನರು ಕೇಳುತ್ತಾರೆ, ನಾನು ಪಾಸಿಟಿವ್ ಯೋಚಿಸುತ್ತಿದ್ದೇನೆ,
ಆದರೂ ಮ್ಯಾನಿಫೆಸ್ಟೇಷನ್ ಆಗುತ್ತಿಲ್ಲ ಯಾಕೆ? ಯಾಕೆಂದರೆ ಮ್ಯಾನಿಫೆಸ್ಟೇಷನ್ ಕೇವಲ ಥಾಟ್ಸ್ ಅಲ್ಲ. ಥಾಟ್ಸ್, ಅಮೋಷನ್ಸ್, ಆಕ್ಷನ್ಸ್ ಸಮ ಮ್ಯಾನಿಫೆಸ್ಟೇಷನ್. ನೀವು ಪಾಸಿಟಿವ್ ಯೋಚಿಸುತ್ತಿದ್ದೀರಾ, ಆದರೆ ಒಳಗೆ ಫಿಯರ್, ಡೌಟ್, ಆಂಗ್ಸೈಟಿ ಇದ್ದರೆ ಯೂನಿವರ್ಸ್ಗೆ ಮಿಕ್ಸ್ಡ್ ಸಿಗ್ನಲ್ ಹೋಗುತ್ತದೆ. ಆದ್ದರಿಂದ ನಿಮ್ಮ ವೈಬ್ರೇಷನ್ ಕ್ಲಿಯರ್ ಆಗಬೇಕು. ಮತ್ತು ಕ್ಲಾರಿಟಿ ಯಾವಾಗ ಬರುತ್ತದೆ ಗೊತ್ತಾ? ಮೈಂಡ್ ಪೀಸ್ಫುಲ್ ವಾದಾಗ. ಪವರ್ಫುಲ್ ಎಂಡಿಂಗ್. ಗಮನದಲ್ಲಿಡಿ, ನಿಮ್ಮ ಜೀವನದ ದೊಡ್ಡ ಟ್ರಾನ್ಸ್ಫರ್ಮೇಷನ್ ಹೊರಗಿನಿಂದ ಆರಂಭವಾಗುವುದಿಲ್ಲ. ಅದು ನಿಮ್ಮ ಥಾಟ್ಸ್, ನಿಮ್ಮ ಸೈಲೆನ್ಸ್, ನಿಮ್ಮ ಅವೇರ್ನೆಸ್, ನಿಮ್ಮ ಇನರ್ ಪೀಸ್ ಇವುಗಳಿಂದ ಆರಂಭವಾಗುತ್ತದೆ. ನಿಮ್ಮ ಮನಸ್ಸು ಶಾಂತವಾದಾಗ ನಿಮ್ಮ ಜೀವನವು ಶಾಂತವಾಗುತ್ತದೆ. ಆದ್ದರಿಂದ ಕಡಿಮೆ ನಾಯ್ಸ್, ಹೆಚ್ಚು ನೇಚರ್, ಹೆಚ್ಚು ಮೆಡಿಟೇಷನ್, ಹೆಚ್ಚು ಅವೇರ್ನೆಸ್ ಇವುಗಳನ್ನು ಜೀವನದಲ್ಲಿ ಸೇರಿಸಿ. ಮತ್ತು ನೆನಪಿಡಿ, ನಿಮ್ಮ ಎನರ್ಜಿ ಬದಲಾಗಿದ್ರೆ ನಿಮ್ಮ ರಿಯಾಲಿಟಿ ಕೂಡ ಬದಲಾಗುತ್ತದೆ. ಈ ವಿಡಿಯೋ ನಿಮಗೆ ಸಹಾಯ ಮಾಡಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಬರೆಯಿರಿ. ನನ್ನ ಮನಸ್ಸು ಶಾಂತವಾಗುತ್ತಿದೆ.